ನನ್ನ ಹೇರ್ ಕೇರ್ ಪ್ರಾಡಕ್ಟ್ಸ್ ಏನೇನು ಅಂತ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗುಡ್. ಅಂಡ್ ಇವತ್ತು ನಿಮ್ಮೆಲ್ಲರ ಹತ್ರನೂ ಒಂದು ರಿಕ್ವೆಸ್ಟ್ ಏನಂದ್ರೆ, ನೀವು ನನ್ನ ಚಾನೆಲ್ ಸ್ಟಾರ್ಟ್ ಮಾಡಿದಾಗ ಹೇಗೆ ಸಪೋರ್ಟ್ ಮಾಡಿದ್ರು ಅದೇ ತರ ಇವಾಗಲೂ ಸಪೋರ್ಟ್ ಮಾಡಿ ನನ್ನ ವಿಡಿಯೋಸ್ಗೆ. ನಾನೀಗ ಎಕ್ಸ್ಟರ್ನಲ್ ಹೇರ್ ಕೇರ್ ಯಾವ ತರ ಮಾಡೋದು ಅಂತ ಮಾತ್ರ ಹೇಳ್ತಿರೋದು. ಹಾಗಾಗಿ ನಮ್ಮ ಫಸ್ಟ್ ಹೇರ್ ಕೇರ್ ಯಾವ್ದಿರ್ಬೋದು ಗೆಸ್ ಮಾಡಿ. ಫಸ್ಟ್ ಹೇರ್ ಕೇರ್ ಯಾವಾಗ್ಲೂ ಕೀಪ್ ಯುವರ್ ಸ್ಕ್ಯಾಲ್ಪ್ ಕ್ಲೀನ್, ಅಂದ್ರೆ ನಿಮ್ಮ ತಲೆಯ ಮೇಲಿನ ನೆತ್ತಿ ಮೇಲಿನ ಸ್ಕಿನ್ ನ ಕ್ಲೀನ್ ಆಗಿ ಇಡೋದೇನೆ ಫಸ್ಟ್ ಸ್ಟೆಪ್ ಹೇರ್ ಕೇರ್ ಅಲ್ಲಿ. ಅದ್ ಯಾವ್ದು? ಶಾಂಪೂ. ಹಿಯರ್ ವಿ ಗೋ. ಶಾಂಪೂನ ನಾನು ಪ್ಲಮ್ ಬ್ರ್ಯಾಂಡ್ ಇಂದ ಯೂಸ್ ಮಾಡ್ತಿದ್ದೀನಿ. ಕೋಕೋನಟ್ ಮಿಲ್ಕ್ ಅಂಡ್ ಪೆಪ್ಟೈಡ್ಸ್ ಸ್ಟ್ರೆಂತ್ ಅಂಡ್ ಶೈನ್ ಶಾಂಪೂ ಅಂತ ಸಿಗುತ್ತೆ ನಿಮ್ಗೆ. ಇದರಲ್ಲಿ ನಾನು ಆಸ್ ಅ ಬೇಸಿಕ್ ಬೆನಿಫಿಟ್ಸ್ ಹೇಳ್ಬೇಕಾದ್ರೆ, ಇದರಲ್ಲಿ ಕೋಕೋನಟ್ ಮಿಲ್ಕ್ ಅಂಡ್ ಪೆಪ್ಟೈಡ್ಸ್ ಇರೋದ್ರಿಂದ ನಿಮ್ಮ ಹೇರ್ನ ಸಾಫ್ಟ್ ಅಂಡ್ ಸ್ಮೂತ್ ಮಾಡೋದಕ್ಕೆ ಬೇಸಿಕಲಿ ಈ ಶಾಂಪೂ ಹೆಲ್ಪ್ ಮಾಡುತ್ತೆ. ಅಂಡ್ ಇಟ್ ಕ್ಲೀನ್ಸ್ ದ ಸ್ಕ್ಯಾಲ್ಪ್. ಏನು ನೆಸೆಸರಿಲಿ ನಿಮ್ಮ ಸ್ಕ್ಯಾಲ್ಪ್ನ ಕ್ಲೀನ್ ಮಾಡಬೇಕು ಆ ಥರ ಕ್ಲೀನ್ ಮಾಡಿ ಇಟ್ ಗಿವ್ಸ್ ಯು ಗುಡ್ ಫೀಲಿಂಗ್ಸ್ ಅಂತ ಹೇಳ್ಬೋದು. ಬಟ್ I'll tell you one more point. Weekly one time use a anti-dandruff shampoo that will clean ನಿಮ್ಮ ಸ್ಕ್ಯಾಲ್ಪ್ ನ ಡೀಪ್ಲಿ and it reduce the dandruff and oil. ಏನೇನು ನಿಮ್ಮ ಸ್ಕ್ಯಾಲ್ಪ್ ಅಲ್ಲಿ ಬಿಲ್ಡಪ್ ಆಗುತ್ತೆ ನೋಡಿ, ಅದನ್ನ ಲೈಕ್ ವೀಕ್ಲಿ ಒನ್ ಟೈಮ್ ನೀವು ಎಕ್ಸ್ಫೋಲಿಯೇಟ್ ಮಾಡೋ ತರ ಆಗುತ್ತೆ ಅಷ್ಟೇ. ನಿಮ್ಮ ಸ್ಕ್ಯಾಲ್ಪ್ ನ ಯೂಸ್ ಮಾಡೋದು ಸ್ಕ್ಯಾಲ್ಪ್ ಪ್ಲಸ್. ಇದು ಸದ್ಯಕ್ಕೆ ನನ್ನ ಹತ್ರ ಔಟ್ ಆಫ್ ಸ್ಟಾಕ್ ಆಗಿದೆ, ಅದಕ್ಕೋಸ್ಕರ ವಿಡಿಯೋದಲ್ಲಿ ತೋರಿಸ್ತಿಲ್ಲ. ನಾನು ವೀಕ್ಲಿ ಒನ್ ಟೈಮ್ ಸ್ಕ್ಯಾಲ್ಪ್ ಪ್ಲಸ್ ಯೂಸ್ ಮಾಡ್ತೀನಿ. ಇಟ್ ಈಸ್ ಗುಡ್ ಫಾರ್ ಮೀ. ನಿಮಗೆ ಬೇರೆ ತರ ಆಂಟಿ ಡ್ಯಾಂಡ್ರಫ್ ಶಾಂಪೂ ಬೇಕಂದ್ರೆ ನಾನು ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ. ಅಂಡ್ ಈ ವಿಡಿಯೋದಲ್ಲಿ ತೋರಿಸೋ ಪ್ರತಿ ಪ್ರಾಡಕ್ಟ್ ಕೂಡ ಟ್ಯಾಗ್ ಮಾಡಿರ್ತೀನಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ಔಟ್ ಮಾಡ್ಕೊಳ್ಳಿ. ಶಾಂಪೂ ಯೂಸ್ ಮಾಡ್ಬೇಕಾದ್ರೆ ಯಾವಾಗಲೂ ಒಂದು ಪಾಯಿಂಟ್ ನ ನೆನಪಲ್ಲಿ ಇಟ್ಕೊಳ್ಳಿ. ಒಂದು ಸ್ಪೂನ್ ಆಫ್ ಶಾಂಪೂ ತಗೊಳ್ತೀರಾ ಅಂದ್ರೆ, ಅಪ್ರಾಕ್ಸಿಮೇಟ್ಲಿ ಹೇಳ್ತೀನಿ, ಒಂದು ಸ್ಪೂನ್ ಆಫ್ ಶಾಂಪೂ ತಗೊಳ್ತೀರಾ ಅಂದ್ರೆ ಒಂದು 2 to 3 ಟೇಬಲ್ ಸ್ಪೂನ್ ಆಫ್ ವಾಟರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಡೈಲೇಟ್ ಮಾಡಿ ವಾಟರ್ ಜೊತೆ. ಆಮೇಲೆ ನಿಮ್ಮ ಸ್ಕ್ಯಾಲ್ಪ್ ಪೂರ್ತಿ ಅಪ್ಲೈ ಮಾಡಿ ಕ್ಲಿನ್ಸ್ ಮಾಡಿ 1 to 3 ಮಿನಿಟ್ಸ್ ಮ್ಯಾಕ್ಸಿಮಮ್ ಶಾಂಪೂನ ನಿಮ್ಮ ಸ್ಕ್ಯಾಲ್ಪ್ ಮೇಲೆ ಬಿಡಿ. ಅಂಡ್ ಇಟ್ ಇವನ್ ಹ್ಯಾಡ್ ಅ ಬೆಟರ್ ಬೆನಿಫಿಟ್ಸ್ ಅಂತ ಹೇಳ್ಬೋದು. ಅಂಡ್ ಮಿನಿಮಮ್ 1 ಮಿನಿಟ್ ಅಂತೂ ಬಿಡಿ ಸ್ಕ್ಯಾಲ್ಪ್ ಮೇಲೆ, ಆವಾಗಲೇ ಶಾಂಪೂ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಇದರ ನೀವು ಆಂಟಿ ಟ್ಯಾಂಡ್ರಫ್ ಶಾಂಪೂ ಯೂಸ್ ಮಾಡಿ ಸ್ಕ್ಯಾಲ್ಪ್ ಎಕ್ಸ್ಫೋಲಿಯೇಷನ್ ಮಾಡ್ತೀರಾ. ನಾನು ಸ್ಕ್ಯಾಲ್ಪ್ ಎಕ್ಸ್ಫೋಲಿಯೇಷನ್ ಸಮಟೈಮ್ಸ್ ಆಂಟಿ ಟ್ಯಾಂಡ್ರಫ್ ಶಾಂಪೂನು ಯೂಸ್ ಮಾಡ್ತೀನಿ. ಸಮಟೈಮ್ಸ್ ಐ ಯೂಸ್ ದಿಸ್ ಗ್ಲೈಕಾಲಿಕ್ ಆಸಿಡ್ ಟೋನರ್ ಫ್ರಮ್ ಆರ್ಡಿನರಿ ಬ್ರ್ಯಾಂಡ್. ನಿಮಗೆ ಲೈಕ್ ಫ್ರಮ್ ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ತನಕನೂ ಈ ಗ್ಲೈಕಾಲಿಕ್ ಆಸಿಡ್ ಟೋನರ್ ಸಿಗುತ್ತೆ. ಸೊ ನನಗೆ ಇದು ಸ್ವಲ್ಪ ಒಳ್ಳೆ ಲೈಕ್ ಏನ್ ಹೇಳ್ತಾರೆ, ಒಳ್ಳೆ ಬ್ರ್ಯಾಂಡ್ ಅಂತ ಅನ್ನಿಸ್ತು. ಅಂಡ್ ಪರ್ಸನಲಿ ನಾನು ಯೂಸಿಂಗ್ ದಿಸ್, ಒಳ್ಳೆ ರಿಸಲ್ಟ್ ಇದೆ ಅಂಡ್ ಚೆನ್ನಾಗಿದೆ, ಅದಕ್ಕೋಸ್ಕರ ಇದನ್ನ ತಗೊಂಡಿದ್ದೀನಿ. ಅಂಡ್ ಇದನ್ನ ಬಿಟ್ಟು ನಾನು ಮಿನಿಮಲಿಸ್ಟ್ ಇಂದನೂ ಗ್ಲೈಕಾಲಿಕ್ ಆಸಿಡ್ 8% ಯೂಸ್ ಮಾಡಿದ್ದೀನಿ. ಅದು ಕೂಡ ಚೆನ್ನಾಗಿದೆ, ಈಕ್ವಲಿ ಗುಡ್ ಅಂತಾನೆ ಹೇಳ್ಬೋದು. ಬಟ್ ಅದು 8%, ಇದು 7%. ಸೊ ಐ ಟುಕ್ ದಿಸ್ ಅಷ್ಟೇ. ಆ ಎರಡನ್ನೂ ಟ್ಯಾಗ್ ಮಾಡಿರ್ತೀನಿ, ಯು ಕ್ಯಾನ್ ಸಿ. ನಾನು ಇದನ್ನ ಸ್ಕ್ಯಾಲ್ಪ್ ಎಕ್ಸ್ಫೋಲಿಯೇಷನ್ ಮಾಡಕ್ಕೆ ಯಾವ ತರ ಯೂಸ್ ಮಾಡ್ತೀನಿ ಅಂದ್ರೆ, ನನ್ನ ಹೆಡ್ ಬಾತ್ ಇರೋ ದಿನ ಲೈಕ್ ವೀಕ್ಲಿ ಒನ್ ಟೈಮ್ ಅಷ್ಟೇ, ಮೇ ಬಿ ಕೀಪ್ ಇಟ್ ಆಸ್ ಅ ಸಂಡೇ. ಸೊ 30-40 ಮಿನಿಟ್ಸ್ ಮುಂಚೆನೆ ನನ್ನ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿಬಿಟ್ಟು ವೆರಿ ಥಿನ್ ಲೇಯರ್ ಅಪ್ಲೈ ಮಾಡಿಬಿಟ್ಟು ವೆಯ್ಟ್ ಮಾಡಿ ಆಮೇಲೆ ಹೆಡ್ ವಾಶ್ ಮಾಡೋದಷ್ಟೇ. ಡೋಂಟ್ ಅಪ್ಲೈ ಎನಿ ಆಯಿಲ್ ಆರ್ ಸಮಥಿಂಗ್ ವಿತ್ ದಿಸ್. ಓಕೆ, ಜಸ್ಟ್ ಲೀವ್ ದಿಸ್ ಒನ್. ಇಲ್ಲಾಂದ್ರೆ ನೀವು ಸ್ವಲ್ಪ ತುಂಬಾ ಸ್ಟ್ರಾಂಗ್ ಇದೆ ಅನ್ನೋ ಫೀಲ್ ಇದ್ರೆ ನಿಮ್ಮ ಸ್ಕಿನ್ನಿಗೆ ಅಥವಾ ನಿಮ್ಮ ಸ್ಕ್ಯಾಲ್ಪಿಗೆ, ಮಿಕ್ಸ್ ವಿತ್ ವಾಟರ್ 5 ml ಈ ಟೋನರ್ ತಗೊಂಡ್ರೆ 5 ml ವಾಟರ್ ಮಿಕ್ಸ್ ಮಾಡಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀವು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಿಬಿಟ್ಟು ಲೀವ್ ಇಟ್ ಫಾರ್ 30-40 ಮಿನಿಟ್ಸ್ ಅಂಡ್ ಇಟ್ ವಿಲ್ ಗಿವ್ ಅ ಗುಡ್ ರಿಸಲ್ಟ್. ನೆಕ್ಸ್ಟ್ ಕಮ್ಸ್ ನಿಮ್ಮ ಹೇರ್ ಲೆಂತ್ ನ ಯಾವ ತರ ಕೇರ್ ಮಾಡ್ತೀರಾ. ಹೇರ್ ಲೆಂತ್ ಕೂಡ ಕೇರ್ ಮಾಡಬೇಕು, ಅವಾಗಲೇ ಇಟ್ ಲುಕ್ಸ್ ಶೈನಿ ಅಂಡ್ ಸ್ಮೂತ್ ಈ ತರ. ಓಕೆ, ಸೊ ನಾನು ಹೇರ್ ಲೆಂತ್ ಮೇಂಟೈನ್ ಮಾಡೋದು ಈ ಕಂಡೀಷನರ್ ಇಂದ. ಇದು ಪ್ಲಮ್ ಬ್ರ್ಯಾಂಡ್ ಇಂದಾನೆ, ಕೋಕೋನಟ್ ಅಂಡ್ ಪೆಪ್ಟೈಡ್ ಕಾಂಬಿನೇಷನ್. ಸೊ ಅಗೇನ್ ಇಟ್ ಮೇಕ್ಸ್ ಯುವರ್ ಹೇರ್ ಸ್ಮೂತ್ ಅಂಡ್ ಶೈನಿ. ಸೊ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಮಾಡ್ತಾ ನಿಮ್ಗೆ ರಿಸಲ್ಟ್ ಬರುತ್ತೆ. ಯಾವ್ದನ್ನು ಕೂಡ ಓವರ್ ನೈಟ್ ಮ್ಯಾಜಿಕ್ ಅಂತೂ ಆಗಲ್ಲ. ಯೂಸ್ ಇಟ್ ರೆಗ್ಯುಲರ್ಲಿ, ಯು ವಿಲ್ ಸಿ ದ ರಿಸಲ್ಟ್. ಇದನ್ನ ನಾನು ಲೈಕ್ ವೀಕ್ಲಿ 3 ಟೈಮ್ಸ್ ಮ್ಯಾಕ್ಸಿಮಮ್ 4 ಟೈಮ್ಸ್ ಹೆಡ್ ಬಾತ್ ಮಾಡ್ತೀನಿ. ಅಂದ್ರೆ ನಾನು ವೀಕ್ಲಿ ಅಟ್ಲೀಸ್ಟ್ 2 ಟೈಮ್ಸ್ ಆದ್ರೂ ಈ ಕಂಡೀಷನರ್ನ ಯೂಸ್ ಮಾಡ್ತೀನಿ, 2 to 3 ಟೈಮ್ಸ್. ಓಕೆ, ಬಟ್ ವೀಕ್ಲಿ 1 ಟೈಮ್ ನಾನು ನನ್ನ ಹೇರ್ ಲೆಂತ್ಗೆ ಹೇರ್ ಮಾಸ್ಕ್ ಯೂಸ್ ಮಾಡ್ತೀನಿ. ಹೇರ್ ಮಾಸ್ಕ್ ಬಂದು ಇವಾಗ ಸದ್ಯಕ್ಕೆ ಸ್ಟಾಕ್ ಔಟ್ ನನ್ನ ಹತ್ರ. ಓಕೆ, ಅದು ಡವ್ ಹೇರ್ ಮಾಸ್ಕ್. ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಈ ಹೇರ್ ಮಾಸ್ಕ್ನೇ ನಾನು ವೀಕ್ಲಿ 1 ಟೈಮ್ ನನ್ನ ಹೇರ್ಗೆ ಯೂಸ್ ಮಾಡೋದು. ಇಟ್ ಲುಕ್ಸ್ ವೆರಿ ನೈಸ್ ಆಫ್ಟರ್ ಯೂಸಿಂಗ್ ದಟ್ ಹೇರ್ ಮಾಸ್ಕ್.
ನನ್ನ ಹೇರ್ ತುಂಬಾ ಸಾಫ್ಟ್ ಅಂಡ್ ಶೈನಿ ಆಗಿರುತ್ತೆ. ಅಂಡ್ ಇದ್ರ ಎರಡು ಕಾಂಬಿನೇಷನ್ ನಾನು ಸಂಡೇ ಅಪ್ಲೈ ಮಾಡ್ತೀನಿ. ವಿ ಲೈಕ್ ಓವರ್ ಕೇರಿಂಗ್ ಮೈ ಹೇರ್ ಆನ್ ಸಂಡೇ ಆ ಥರ. ಸೊ ಹೇರ್ ಕಂಡೀಷನರ್, ಹೇರ್ ಮಾಸ್ಕ್, ಆಯಿಲ್ ಅಂಡ್ ಈ ತರ ಮಾಡ್ತೀನಿ. ಇವಾಗ ನಿಮ್ಗೆ ಅಟ್ ದ ಸೇಮ್ ಟೈಮ್ ನಿಮ್ಮ ಹೇರ್ ಲೆಂತ್ಗೂ ಕೇರ್ ಮಾಡಬೇಕು, ಸ್ಕ್ಯಾಲ್ಪ್ಗೂ ಕೇರ್ ಮಾಡಬೇಕು ಅಂದಾಗ ನಿಮ್ಮ ಟೋನರ್ ಅಂದ್ರೆ ಗ್ಲೈಕಾಲಿಕ್ ಆಸಿಡ್ ಟೋನರ್ನ ನಿಮ್ಮ ಸ್ಕ್ಯಾಲ್ಪಿಗೆ ಅಷ್ಟೇ ಅಪ್ಲೈ ಮಾಡಿಬಿಟ್ಟು ನಿಮ್ಮ ಕೋಕೋನಟ್ ಆಯಿಲ್ ಆರ್ ಎನಿಥಿಂಗ್ ದಟ್ ಯು ಅಪ್ಲೈ ಓನ್ಲಿ ಫಾರ್ ಅ ಹೇರ್ ಲೆಂತ್. ಸೊ ಸಂಡೇ ನೀವು ಎರಡನ್ನೂ ಫಿನಿಶ್ ಮಾಡಿದ ತರ ಆಗುತ್ತೆ. ಸೊ ದಟ್ ಇಸ್ ವಾಟ್ ದ ಮೆಥಡ್ ಐ ಫಾಲೋ. This is the conditioner, that is the hair mask, I use it. Next comes oil. Hair oil ಯೂಸ್ ಮಾಡಬೇಕಲ್ಲ. ಹೇರ್ ಆಯಿಲ್ ಬಂದು ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಮುಗಿಸ್ತೀನಿ, ಯಾಕಂದ್ರೆ ನನಗೆ ಹೇರ್ ಆಯಿಲ್ದು ಸಪ್ರೇಟ್ ಟಾಪಿಕ್ ಮಾಡ್ಬೇಕಂತ ಆಸೆ ಇದೆ. ಅಂದ್ರೆ ಹೇರ್ ಆಯಿಲ್ ಯಾವ್ದಾವ್ದು ಯೂಸ್ ಮಾಡಬೇಕು ಹೇರ್ ಗ್ರೋತ್ಗೆ, ಅಂಡ್ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಸ್ಕ್ಯಾಲ್ಪ್ ಅಲ್ಲಿ ಯಾವ್ಯಾವ ತರ ಹೇರ್ ಆಯಿಲ್ಸ್ ನ ಯೂಸ್ ಮಾಡಿದ್ರೆ ಬೆನಿಫಿಟ್ಸ್ ಇದೆ ಅಂತ ನಾನು ಬೇರೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸದ್ಯಕ್ಕೆ ನಾನೊಂದು ಬೇಸಿಕ್ ಹಿಂಟ್ ಕೊಡೋದೇನಂದ್ರೆ ಇದನ್ನ ಯೂಸ್ ಮಾಡ್ತೀನಿ ನನ್ನ ಹೇರ್ ಕೇರ್ ರೂಟೀನ್ ಅಲ್ಲಿ. ಒರಿಜಿನ್ ಕೋಕೋನಟ್ ಆಯಿಲ್ ಲೈಕ್ ಕೋಲ್ಡ್ ಪ್ರೆಸ್ಡ್ ಸಿಗುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ತೀನಿ. ಅಂಡ್ ಪ್ಯಾರಾಚೂಟ್ ಬ್ರ್ಯಾಂಡ್ ಇಂದ ಈ 100% ಪ್ಯೂರ್ ಕೋಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ತೀನಿ. ಸೊ ದೀಸ್ ಆರ್ 2 ಕೋಕೋನಟ್ ಆಯಿಲ್ ಐ ಯೂಸ್. ಇಟ್ ಇಸ್ ಟೈಮ್ ಫಾರ್ ಬೈಯಿಂಗ್ ನ್ಯೂ ಮೈಕ್ ಅನ್ಸುತ್ತೆ. ನನ್ನ ಮೈಕ್ ಮುರಿದೋಗಿದೆ. ಐ ಟ್ರೈ ಟು ರಿಪೇರ್, ಇಲ್ಲ ಅಂದ್ರೆ ನೀಡ್ ಟು ಬೈ ಅ ನ್ಯೂ ಮೈಕ್ ಬೈ ಮಾಡ್ಬೇಕನ್ಸುತ್ತೆ. ಸೊ ನೆಕ್ಸ್ಟ್ ಕಮ್ಸ್ ಹೇರ್ ಲೆಂತ್ ನ ಆಫ್ಟರ್ ಹೆಡ್ ಬಾತ್ ಯಾವ ತರ ಕೇರ್ ಮಾಡ್ತೀರಾ. ನೀವೆಷ್ಟೇ ಹೆಡ್ ಬಾತ್ ಅಲ್ಲಿ ನಿಮ್ಮ ಹೇರ್ನ ಕೇರ್ ಮಾಡಿರಿ, ಹೇರ್ ಮಾಸ್ಕ್ ಹಾಕಿರಿ ಅಂಡ್ ಹೇರ್ ಕಂಡೀಷನರ್ ಹಾಕಿರಿ, ಇಟ್ ಈಸ್ ಜಸ್ಟ್ ಲೈಕ್ ಆ ಟೈಮಿಗೆ ನೀವು ಕೇರ್ ಮಾಡಿ ಅದನ್ನ ಒಂದು ಒಳ್ಳೆ ರೀತಿಗೆ ತಂದಿರ್ತೀರಾ. ಬಟ್ ಆಫ್ಟರ್ ಯು ಎಕ್ಸ್ಪೋಸ್ ಯುವರ್ ಹೇರ್ ಇನ್ ಟು ಪೊಲ್ಯೂಷನ್, ಆವಾಗ ಏನ್ ಮಾಡ್ತೀರಾ, ಏನ್ ಪ್ರೊಟೆಕ್ಟ್ ಮಾಡುತ್ತೆ ನಿಮ್ ಹೇರ್ನ ಅಂದ್ರೆ ಇಟ್ಸ್ ಅ ಹೇರ್ ಸೀರಮ್ ಅಥವಾ ಹೇರ್ ಲೆಂತ್ ಕ್ರೀಮ್ಸ್ ಬರುತ್ತೆ, ಲಿವ್ ಇನ್ ಕಂಡೀಷನರ್ಸ್ ಬರುತ್ತೆ. ಸೊ ಅದನ್ನ ನೀವು ಯೂಸ್ ಮಾಡ್ಬೋದು. ಅಂದ್ರೆ ನಮ್ಮ ಹೇರ್ ಪೊಲ್ಯೂಟೆಡ್ ಏರಿಯಾ ಅಥವಾ ಆಚೆ ಟ್ರಾವೆಲ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಫ್ರಿಜಿ ಆಗುತ್ತೆ, ರಫ್ ಆಗುತ್ತೆ. ಸೊ ಇದು ತುಂಬಾ ಅದೇನ್ ಹೇಳ್ತಾರೆ ಸಿಕ್ ಆಗುತ್ತೆ, ಟ್ಯಾಂಗಲ್ಸ್ ತುಂಬಾ ಸಿಕ್ಕಾಗುತ್ತೆ. ಸೊ ನಾವು ಡಿಟ್ಯಾಂಗಲ್ ಮಾಡಬೇಕು ಅಂದ್ರೂ ಕೂಡ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಲಿವ್ ಇನ್ ಕಂಡೀಷನರ್ ಅಥವಾ ಹೇರ್ ಲೆಂತ್ ಸೀರಮ್ ಯೂಸ್ ಮಾಡಿದ್ರೆ ಇಟ್ ಇಸ್ ಈಸಿ ಮೇಂಟೆನೆನ್ಸ್ ಅಷ್ಟೇ. ಇಟ್ಸ್ ಅಡಿಷನಲಿ ಲೈಕ್ ಯು ಕೇರಿಂಗ್ ಯುವರ್ ಹೇರ್. ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂದ್ರೆ ಇಟ್ ಇಸ್ ಮೈ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಅದೇ ಬಂದು ಮಿನಿಮಲಿಸ್ಟ್ ಇಂದ ಈ ಹೇರ್ ಸೀರಮ್ ಯೂಸ್ ಮಾಡ್ತೀನಿ, ಹೇರ್ ಲೆಂತ್ ಸೀರಮ್. ಇದು ಫ್ರಿಸ್ ಕಂಟ್ರೋಲ್ ಕಾಂಪ್ಲೆಕ್ಸ್ ಹೇರ್ ಸೀರಮ್. ಇಟ್ ಡಸ್ ದಟ್ ವರ್ಕ್. ಫ್ರಿಸ್ ಕಂಟ್ರೋಲ್ ಇದೆ ಅಂತ ಬರ್ದಿದಾರಲ್ಲ, ಇಟ್ ಡಸ್ ದಟ್ ವರ್ಕ್. ಟುಡೇ ಆಕ್ಚುಲಿ ನಾನೊಂದು ಏನು ಕಂಡೀಷನರು ಏನು ಹಾಕಿಲ್ಲ. ಸೊ ಯು ಕ್ಯಾನ್ ಸಿ ಬಿಕಾಸ್ ಐ ಹ್ಯಾವ್ ನಾಟ್ ಅಪ್ಲೈಡ್ ಎನಿಥಿಂಗ್, ಇಟ್ಸ್ ಲುಕಿಂಗ್ ಲೈಕ್ ದಿಸ್. ಅಪ್ಲೈ ಮಾಡಿದ್ರೆ ಇಟ್ ಲುಕ್ಸ್ ನೈಸ್. ಮುಂಚೆ ಎಲ್ಲ ನಾನು ಏನು ಅಪ್ಲೈ ಮಾಡ್ತಾ ಇದ್ದಾಗ ಇದಕ್ಕಿಂತ ತುಂಬಾ ರಫ್ ಆಗಿ ಹೇರ್ ಕಾಣಿಸ್ತಿತ್ತು, ತುಂಬಾ ರಫ್ ಆಗಿ ಕಾಣಿಸ್ತಿತ್ತು. ಬಟ್ ಇವಾಗ ಇಟ್ಸ್ ಫಾರ್ ಬೆಟರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕಮ್ಸ್ ನಾನೇನಾದ್ರೂ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತೀನಿ, ಎನಿ ಸ್ಟೈಲ್ಸ್ ಐ ಹ್ಯಾವ್ ಟು ಡೂ ಹೇರ್ ಸ್ಟೈಲ್ಸ್ ಅಂತಂದ್ರೆ ನಾನು ಈ ಫಿಕ್ಸ್ ಮೈ ಕರ್ಲ್ಸ್ ಕ್ರೀಮ್ ನ ಯೂಸ್ ಮಾಡ್ತೀನಿ ಅಂಡ್ ಇಟ್ ಇಸ್ ನೈಸ್. ಇವಾಗ ಸ್ಕ್ಯಾಲ್ಪ್ ಕೇರ್ ಪ್ರಾಡಕ್ಟ್ಸ್ ನ ನೋಡಾಯ್ತು, ಹೇರ್ ಲೆಂತ್ ಕೇರ್ ಪ್ರಾಡಕ್ಟ್ಸ್ ನ ನೋಡಾಯ್ತು. ಬಟ್ ಇವಾಗ ಹೇರ್ ಗ್ರೋತ್ ಪ್ರಾಡಕ್ಟ್ಸ್ ಯಾವ್ದು ಯೂಸ್ ಮಾಡ್ತೀನಿ ನಾನು ಅಂದ್ರೆ ಕೂದಲು ಚೆನ್ನಾಗಿ ಬೆಳಿಬೇಕಂದ್ರೆ ಇಂಟರ್ನಲ್ಲಿ ಕೂಡ ನೀವು ಸಪೋರ್ಟ್ ಮಾಡಬೇಕಾಗುತ್ತೆ, ಬಟ್ ಎಕ್ಸ್ಟರ್ನಲ್ಲಿ ಕೂಡ ಕೇರ್ ಮಾಡಬೇಕಾಗುತ್ತೆ. ಆ ತರ ಪ್ರಾಡಕ್ಟ್ಸ್ ಅಲ್ಲಿ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಬಂದು ರೋಸ್ಮೆರಿ ಅಂಡ್ ಹೈಬಿಸ್ಕಸ್. ರೋಸ್ಮೆರಿ ಲೀವ್ಸ್ ಇದು ವೇದ್ ಅಲ್ವಾ, ನ್ಯೂಟ್ರಾವೇದ್ ಬ್ರ್ಯಾಂಡ್ ಇಂದ ಯೂಸ್ ಮಾಡ್ತೀನಿ. ಅಂಡ್ ಕಾಸ್ಟ್ ವೈಸ್ ಇಟ್ ಇಸ್ ವೆರಿ ಲೆಸ್ ಅಂಡ್ ಸ್ಟಿಲ್ ಮೋರ್ ಎಫೆಕ್ಟಿವ್. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ಇದು ವನಾಲಯ ಬ್ರ್ಯಾಂಡ್ ಇಂದ ಹೈಬಿಸ್ಕಸ್, ಡ್ರೈ ಹೈಬಿಸ್ಕಸ್ ಫ್ಲವರು, ಇದು ಮತ್ತೆ ರೋಸ್ಬೆರಿ ಎರಡು ಸೇರಿಸಿ ನಾನು ಸ್ಪ್ರೇನ ರೆಡಿ ಮಾಡಿಕೊಂಡು ನನ್ನ ಸ್ಕ್ಯಾಲ್ಪಿಗೆ ಎವ್ರಿ ಡೇ ಅಪ್ಲೈ ಮಾಡ್ತೀನಿ. ದಟ್ ವಿಲ್ ಹೆಲ್ಪ್ ಯು ಟು ಗ್ರೋ ಯುವರ್ ಹೇರ್ ಈವನ್ ಸ್ಟ್ರಾಂಗರ್ ಅಂಡ್ ಹೆಲ್ದಿಯರ್ ಅಂಡ್ ಬೆಟರ್ ಹೇರ್ ಗ್ರೋತ್. ಈ ಎರಡು ಪ್ರಾಡಕ್ಟ್ಸ್ ಸೇರಿಸಿದ್ರೆ ಯು ಕ್ಯಾನ್ ಡೂ ದಿಸ್ ಕೈಂಡ್ ಆಫ್ ಹೇರ್ ಗ್ರೋತ್ ಸ್ಪ್ರೇ. ನೀವು ಸೀರಮ್ ಯೂಸ್ ನೋಡ್ತಿರಲ್ಲ, ಹೇರ್ ಗ್ರೋತ್ ಸೀರಮ್ ಅದೆಲ್ಲ, ಅದೇನಾದ್ರೂ ಅಫೋರ್ಡ್ ಮಾಡಕ್ ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ಯು ಕ್ಯಾನ್ ಅಫೋರ್ಡ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. It will grow your hair better. At least rosemary nadru tagondu you can just make like this spray and use it every day. You can see the difference. So idistu ನನ್ನ ಹೇರ್ ಕೇರ್ ಪ್ರಾಡಕ್ಟ್ಸ್. ಎಲ್ಲ ಹೇರ್ ಕೇರ್ ಪ್ರಾಡಕ್ಟ್ಸ್ ಕೂಡ ನಾನು ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಇಫ್ ಪಾಸಿಬಲ್ ವಿಡಿಯೋನ ಐಪ್ ಕೂಡ ಮಾಡಿ ಇಫ್ ಯು ಫೀಲ್ ದಿಸ್ ಇಸ್ informative. So thank you everyone for watching this video. We'll see you in the next video. ಅಲ್ಲಿ ತನಕ ಎಲ್ಲರಿಗೂ bye bye, take care.